ಬೇಸಿಕ್ಲಿ ನಾನು ಯೋಗ, ಹಿಪ್ನೋಸಿಸ್, ರೇಖಿ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಸರ್. ಹ್ಮ್ ಇದಕ್ಕಿಂತ ಮುಂಚೆ TM ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಪೇಷಂಟ್ಸ್ ಗಳು ಬರ್ತಿದ್ರು. ಬಟ್ ನನಗೆ ಅವ್ರ ಸಮಸ್ಯೆಗಳನ್ನ ಹೇಳ್ತಾ ಇದ್ರೆ ನನ್ನ ಹತ್ರ ಆನ್ಸರ್ ಇರ್ಲಿಲ್ಲ. ಮತ್ತೆ ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ನನ್ಗೆ ಹೇಳೋದಿಕ್ ಆಗ್ತಿರ್ಲಿಲ್ಲ. ನನಗೆ ಬೇಜಾರಾಗ್ತಿತ್ತು, ವಾಪಸ್ ಕಳಿಸ್ತಿದೆ. ಹ್ಮ್ ಈಗ ಮೈಗ್ರೇನ್ ಅಂತ ಬಂದ್ರೆ ಅವ್ರಿಗೆ ಪ್ರತಿದಿನ ಯೋಗ ಮಾಡಿ ಅಂದ್ರೆ ಆಗ್ತಿರ್ಲಿಲ್ಲ, ಅವ್ರ ಕೈಲಿ ಕಣ್ಣು ಮುಚ್ಚಿ ಕೂರೋದೀಗ ನೋವಿಗೆ. ಹ್ಮ್ ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ ನನ್ನ ಕೈಲಿ ಕರೆಕ್ಟ್ ಆಗಿ ಆನ್ಸರ್ ಕೊಡೋದಿಕ್ ಆಗ್ತಿರ್ಲಿಲ್ಲ. ಬಟ್ TM ಕ್ಲಾಸ್ ಬಂದ್ಮೇಲೆ ನನ್ ಜಾಯ್ನ್ ಆದ್ಮೇಲೆ ಇಲ್ಲಿ ವಿಷಯಗಳು ನನ್ಗೆ ಆಶ್ಚರ್ಯ ಆಗುತ್ತೆ ಸರ್. ಇಷ್ಟೊಂದು ವಿಷಯಗಳು ಆ ಈ ರೀತಿ ಇದೆಯಲ್ಲ ಅಂತ. ಈಗ ಯಾವುದೇ ಕೇಸಸ್ ಬರ್ಲಿ ನಾನೇ ಅಟೆಂಡ್ ಮಾಡ್ತೀನಿ. ಯಾರಾದ್ರೂ ನನ್ ಮುಂದೆ ಪ್ರಾಬ್ಲಮ್ ಅಂದ್ರೆ ನಾನೇ ಹೋಗಿ ಕೇಳ್ತೀನಿ ಫಸ್ಟ್. ಏನ್ ಮಾಡಿದೀರಾ, ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ನಾನು ಕೇಸ್ ಸ್ಟಡಿ ಮಾಡ್ತೀನಿ. ಡಾಕ್ಟರ್ ಏನ್ ಟ್ರೀಟ್ಮೆಂಟ್ ಕೊಟ್ರು, ಏನಾಗಿತ್ತು, ಫುಡ್ ಸ್ಟೈಲ್ ಹೇಗಿತ್ತು ನಿಮ್ದು ಅಂತ. ಅಂದ್ರೆ ಎಲ್ಲಾನು ಈಗ ನಾನು ನನ್ ಮುಂದೆ ಯಾರೇ ಪ್ರಾಬ್ಲಮ್ ಬಂದ್ರು ಅವ್ರಿಗೆ ಟ್ರೀಟ್ ಮಾಡ್ತಾ ಹೋಗ್ತೀನಿ ಸರ್. ಸೊ ಅದು ನಿಮ್ಮ ಈ TM ಕೋರ್ಸ್ ಇಂದ ಬಿಲ್ಡ್ ಆಗಿರೋ ಕಾನ್ಫಿಡೆಂಟ್.